ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜುಲೈ 21ರಂದು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡು ಎಂಜಿ ರಸ್ತೆಯ ಮೂಲಕ ಆಜಾದ್ ಪಾರ್ಕ್ ವೃತ್ತ ತಲುಪಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಮತ್ತು ರೈತ ಹುತಾತ್ಮ ದಿನಾಚರಣೆ ಆಚರಿಸಲಾಗುವುದು ಎಂದು ರೈತ ಮುಖಂಡರಾದ ಸುನೀಲ್ ಕುಮಾರ್ ತಿಳಿಸಿದರು. ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಾಳೆ ಮಂಗಳವಾರ ರೈತ ಹುತಾತ್ಮ ದಿನಾಚರಣೆಯ ಅಂಗವಾಗಿ ರಾಜ್ಯದೆಲ್ಲೆಡೆ ರಾಜ್ಯ ಪದಾಧಿಕಾರಿಗಳ ಆದೇಶದಂತೆ ರಾಜ್ಯದೆಲ್ಲೆಡೆ ಪ್ರತಿಭಟನೆಗಳನ್ನು ಆಯೋಜಿಸಲಾಗಿದೆ. ಹಾಗೆಯೇ ಚಿಕ್ಕಮಗಳೂರಿನಲ್ಲಿಯೂ ಸಹ ಚಿಕ್ಕಮಗಳೂರು ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಒಟ್ಟಾರೆಯಾಗಿ ನಾಳೆ ಬೋಳರಾಮೇಶ್ವರ ದೇವಸ್ಥಾನದಿಂದ ವಾಹನ ಜಾಥಾ ಚಳುವಳಿಯನ್ನು ಪ್ರಾರಂಭಿಸ್ತಾ ಇದ್ದಾವೆ. ವಾಹನ ಜಾಥಾ ಚಳುವಳಿಯಲ್ಲಿ ಟ್ರ್ಯಾಕ್ಟರ್ಗಳು, JCB ಯಂತ್ರಗಳು, ಬೈಕ್ಗಳು, ಕಾರುಗಳು, ಜೀಪುಗಳು, ಈ ರೀತಿ ಎಲ್ಲ ವಿಧವಾದ ವಾಹನಗಳು ಸಹ ಈ ಒಂದು ರ್ಯಾಲಿಯಲ್ಲಿ, ಆಟೋಗಳು, ಎಲ್ಲ ವಿಧವಾದ ವಾಹನಗಳು ಕೂಡ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾವೆ. ಹಾಗೆಯೇ ಈ ರ್ಯಾಲಿ ಬೋಳರಾಮೇಶ್ವರ ದೇವಸ್ಥಾನದಿಂದ IG ರಸ್ತೆಯ ಮಾರ್ಗವಾಗಿ ಹನುಮಂತಪ್ಪ ಸರ್ಕಲ್ ತಲುಪಿ MG ರಸ್ತೆಯ ಮಾರ್ಗವಾಗಿ ಆಜಾದ್ ಸರ್ಕಲ್ಗೆ ಬಂದು ಈ ಒಂದು ಏನು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಕಾರ್ಯವೈಖರಿಗಳನ್ನು ವಿರೋಧಿಸುತ್ತಾ ಹಾಗೂ ಜ್ವಲಂತ ಸಮಸ್ಯೆಗಳು, ರಾಜ್ಯದ ಜ್ವಲಂತ ಸಮಸ್ಯೆಗಳು ಹಾಗೂ ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪ್ರತಿಭಟನೆಯನ್ನು ನಡೆಸಲಾಗುವುದು ಹಾಗೂ ಹಕ್ಕೊತ್ತಾಯವನ್ನು ಸರ್ಕಾರಕ್ಕೆ ಮಾಡಲಾಗುವುದು. ನಾಳಿನ ಒಂದು ಏನು ಈ ಒಂದು ಇದಿದೆ ರೈತರ ಹುತಾತ್ಮ ದಿನಾಚರಣೆ ಆಚರಣೆ, ಇದನ್ನು ರಾಜ್ಯದ ರೈತರ ಭೂಸ್ವಾಧೀನವನ್ನು ಅಕ್ರಮ ಬಲವಂತದ ಭೂಸ್ವಾಧೀನವನ್ನು ಕೈ ಬಿಡಬೇಕು ಅಂತಕ್ಕಂತಹ ಒಂದು ಘೋಷಮಂತ್ರದೊಂದಿಗೆ ಹಾಗೂ ಜಿಲ್ಲೆಯ ರಾಜ್ಯದ ಎಲ್ಲ ರೈತರ ಬೆಳೆ ಸಾಲಗಳನ್ನು ಮನ್ನಾ ಮಾಡಬೇಕು, ಅಭಿವೃದ್ಧಿ ಸಾಲದ ಕಂತುಗಳನ್ನು ಮುಂದೆ ಹಾಕಬೇಕು ಅಂತಕ್ಕಂಥದ್ದು. ಹಾಗೆ ವಾರ್ಷಿಕ ಸರಾಸರಿ ಮಳೆಯ 50% ಕೂಡ ಮಳೆ ಆಗದಿಲ್ಲದಿರೋದ್ರಿಂದ ಏನಾಗಿದೆ, ಜಿಲ್ಲೆಯನ್ನು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಬೇಕು. ಹಾಗೂ ಏನು SDRF ಮತ್ತು NDRF ಫಂಡನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತಕ್ಕಂತಹ ಒಂದು ಕೆಲವು ಪ್ರಮುಖ ಒತ್ತಾಯಗಳ ಜೊತೆಗೆ ಜಿಲ್ಲೆಯ ಕೆಲವು ಜ್ವಲಂತ ಸಮಸ್ಯೆಗಳನ್ನು ಸಹ ಹಕ್ಕೊತ್ತಾಯ ಮಾಡಲಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಹಾಗೆ ಈ ಒಂದು ಚಳುವಳಿಗೆ, ಈ ಒಂದು ಪ್ರತಿಭಟನೆಗೆ ಅನೇಕ ಸಂಘಟನೆಗಳು ಭಾಗವಹಿಸ್ತಾ ಇದ್ದಾವೆ. ಹಾಗೂ ಕೂಡ ಎಲ್ಲ ಸಂಘಟನೆಗಳನ್ನು ನಾವು ಕೂಡ ಸ್ವಾಗತಿಸಿದ್ದು, ಜಿಲ್ಲೆಯ ರೈತರು, ಸಾರ್ವಜನಿಕರು, ವಿದ್ಯಾರ್ಥಿಗಳು, ಮಹಿಳೆಯರು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಎಲ್ಲ ಸಂಘ ಸಂಸ್ಥೆಗಳ ಸಂಘಟನೆಗಳ ಸದಸ್ಯ ಬಾಂಧವರನ್ನು ಸಹ ಈ ಒಂದು ಪ್ರತಿಭಟನೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ನಾಳಿನ ಪ್ರತಿಭಟನೆಯನ್ನು ಎಲ್ಲ ಸಾರ್ವಜನಿಕರು ಸೇರಿ, ರೈತ ಬಂಧುಗಳು ಸೇರಿ ಯಶಸ್ವಿಗೊಳಿಸಿಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಮಗಳೂರು ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಹಕ್ಕೊತ್ತಾಯ ಮಾಡಲಾಗುವುದು ಎಂದರು. ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೂಡ ನಾವು ಮನವಿ ಮಾಡಿದ್ದೀವಿ, ಹಾಗೆ ನಗರ ಠಾಣೆಗೂ ಕೂಡ ಮನವಿ ಮಾಡಿದ್ದೀವಿ. ಈಗಾಗಲೇ ಅವರು ಕೂಡ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನಾವೇನು ಮಾಡ್ತೀವಿ ಅಂತಂದರೆ, ಈ ಟ್ರ್ಯಾಕ್ಟರ್ಗಳನ್ನೆಲ್ಲ ಏನು ಮಾಡ್ತೀವಿ, ವಾಹನಗಳನ್ನೆಲ್ಲ ಈ ಬೋಳರಾಮೇಶ್ವರ ದೇವಸ್ಥಾನದಿಂದ ಈ ದೊಡ್ಡ ಏನು ಹೈವೇ ರೋಡ್ ಇದೆ, ಹೈವೇ ರೋಡಲ್ಲಿ ಒಂದು ಸೈಡಲ್ಲಿ ಪಾರ್ಕಿಂಗ್ ಮಾಡ್ಕೊಂಡಿರ್ತೀವಿ. ಆ ಕಡೆ ಮೂಡಿಗೆರೆ ರಸ್ತೆಯಲ್ಲೂ ಕೂಡ ಒಂದು ಸೈಡ್ ಪಾರ್ಕಿಂಗ್ ಮಾಡ್ಕೊಂಡಿರ್ತೀವಿ, ಸಿಂಗಲ್ ಲೈನು, ಯಾವುದೂ ವಾಹನಕ್ಕೆ ಅಡಚಣೆ ಆಗದಂಗೆ. ಅನಂತರ ಬೋಳರಾಮೇಶ್ವರ ದೇವಸ್ಥಾನದಲ್ಲಿ ನಾವು ಒಂದು ಸಭೆ ಮಾಡ್ತೀವಿ. ಎಲ್ಲ ವಾಹನಕ್ಕೆ ವಾಹನದಲ್ಲಿ ವಾಹನ ಚಲಾಯಿಸ್ತಕ್ಕಂಥ ರೈತರು ಮತ್ತು ಚಾಲಕರು ಅವ್ರುಗಳನ್ನೆಲ್ಲ ಕರೆದು ಒಂದು ಸಭೆ ಮಾಡ್ತೀವಿ. ಆ ಸಭೆ ಏನಪ್ಪ ಅಂತಂದರೆ, ನೀವು ಹೇಗೆ ಹೋಗಬೇಕು, ಹೇಗೆ ಫಾಲೋ ಅಪ್ ಮಾಡಬೇಕು. ಮೊದಲು ಟ್ರ್ಯಾಕ್ಟರ್ಗಳ ಲೈನ್ ಹೋಗ್ತದೆ, ಸಿಂಗಲ್ ಲೈನು. ಅದಾದ ನಂತರ JCB ಯಂತ್ರಗಳು ಹೋಗ್ತದೆ. ಅದಾದ ನಂತರ ಇಡೀ ನಗರದ ಆಟೋ ಚಾಲಕರುಗಳು ಕೂಡ ಇವತ್ತು ಭಾಗವಹಿಸ್ತಾ ಇದ್ದಾರೆ, ಆಟೋಗಳು ಹೋಗ್ತದೆ. ಅದಾದ ನಂತರ ಕಾರುಗಳು, ಜೀಪ್ಗಳು, ಅದಾದ ನಂತರ ಬೈಕ್ಗಳು, ಈ ರೀತಿ ಎಲ್ಲ ದೊಡ್ಡ ವಾಹನಗಳು ಸಿಂಗಲ್ ಲೈನಲ್ಲಿ ಹೋಗ್ತವೆ. ಬೈಕ್ಗಳು ಒಂದು ಲೈನಲ್ಲಿ ಎರಡೆರಡರಂತೆ ಪಾಸ್ ಆಗ್ತವೆ. ಹಾಗಾಗಿ ನಾವು ಕ್ರಮಬದ್ಧವಾಗಿ ಅದನ್ನು ಆರ್ಗನೈಸ್ ಮಾಡಿ ಆ ಒಂದು ಏನು ನಮ್ಮ ವಾಹನಗಳ ರ್ಯಾಲಿ ಇದೆ, ಪ್ರತಿಭಟನಾ ರ್ಯಾಲಿ ಇದೆ, ಇದು ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಉಂಟಾಗದ ರೀತಿಯಲ್ಲಿ ನಾವಿದನ್ನು ನಡೆಸಬೇಕು ಅಂತಕ್ಕಂತಹ ಯೋಚನೆಯನ್ನು ಇಟ್ಕೊಂಡಿದ್ದೀವಿ. ಹಾಗೆ ನಾವು ಸರ್ಕಾರದ ಗಮನವನ್ನು ಸೆಳೀತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿದೆ ಈ ಸಂದರ್ಭದಲ್ಲಿ. ಜೊತೆಗೆ ನಾವು ಈ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಳೋಕೆ ಕೂಡ ಪೊಲೀಸ್ ಇಲಾಖೆ ನಾವು ಈಗಾಗಲೇ ಮನವಿ ಮಾಡೋದ್ರಿಂದ ಅವರು ಕೂಡ ಅದರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಅಂತ ಭಾವಿಸ್ತಾ ಇದ್ದೀವಿ. ಹಾಗಾಗಿ ಸರ್ಕಾರದ ಮೇಲೆ ನಾವು ಹಕ್ಕೊತ್ತಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಣ್ಣ ಪುಟ್ಟ ಒಂದು ತೊಂದರೆಗಳು ಉಂಟಾದರೂ ಕೂಡ ನಾವು ನಮ್ಮ ಹಕ್ಕನ್ನು ಪ್ರಶ್ನಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರವೈಲ್ ಅಂತ ಆಟೋ ಚಾಲಕರ ಮಾಲೀಕ ಸಂಘದ ಮಾಜಿ ಅಧ್ಯಕ್ಷರು, ಕನ್ನಡ ಸೇನೆ ಜಿಲ್ಲಾ ಉಪಾಧ್ಯಕ್ಷರು. ನಾನು ಕೂಡ ರೈತ. ಇವತ್ತು ಇದು ಮಹಾನಗರ ಪಾಲಿಕೆ ಅಲ್ಲ, ಚಿಕ್ಕ ಸಿಟಿಯಿಂದ ಸುತ್ತಮುತ್ತ ಎಲ್ಲ ಜಮೀನಿದೆ. ಇವತ್ತು ಆಟೋ ಚಾಲಕರು ನಮ್ಮಲ್ಲಿ 4,000 4,500 ಆಟೋ ಇದೆ. ಅದರಲ್ಲಿ ಕಡಿಮೆ ಅಂದರೆ 3,000 ಆಟೋ ಚಾಲಕರಿದ್ದಾರೆ.
ಬೆಳಿಗ್ಗೆ ಅವ್ರವ್ರ ದಿನನಿತ್ಯದ ಕೆಲಸಗಳು ಬೆಳಿಗ್ಗೆ ಎದ್ಬಿಟ್ಟು ಹಸು ಕಟ್ಟಿ ಹಾಲು ತಗೊಂಡೋಗಿ ಡೈರಿಗೆ ಹಾಕಿ ದನ ಕೊಟ್ಟಿಗೆಗಳೆಲ್ಲ ಬಾಚಿ ಅವರು ಒಂದು ಸಣ್ಣ ಉದ್ಯಮವಾಗಿ ಆಟೋ ಮಾಡ್ಕೊಂಡಿದ್ದಾರೆ. ನಾನೇನು ಕೇಳ್ತಾ ಇದ್ದೀನಿ ಅಂದರೆ ಇವತ್ತು ಆಟೋ ಚಾಲಕರು ಮತ್ತು ಮಾಲೀಕರುಗಳು ಕೂಡ ಇವತ್ತು ರೈತರುಗಳಿಗೆ ನಾವು ಸಹಕಾರ ಕೊಡ್ತಿದ್ದೀವಿ. ಯಾಕೆಂದರೆ ಆಟೋ ಚಾಲಕರುಗಳು ಎಷ್ಟೋ ಜನ 60 ವರ್ಷ ಆಗಿದೆ ಈಗ, ಅವರಿಗೂ ಕೂಡ ಸರ್ಕಾರದಿಂದ ಏನು ಇವತ್ತು ಅವರಿಗೆ ಪೆನ್ಷನ್ ಸಿಗಬೇಕು ಅದು ಸಿಗಬೇಕು. ಹಾಗೆ ಆಟೋ ಚಾಲಕರುಗಳು ಮಾಲೀಕರುಗಳು ಇವತ್ತು ಬೆಳಗ್ಗೆ ಎದ್ಬಿಟ್ಟು ದಿನನಿತ್ಯದ ಜಮೀನು ಕೆಲಸ ಮಾಡ್ಕೊಂಬರ್ತಾರೆ. ಸರ್ಕಾರದಿಂದ ಅವ್ರಿಗೆ ಸಿಗುವಂಥ ಯಾವುದು ಸಬ್ಸಿಡಿ ಸಿಗುವಂಥ ಒಂದು ಟ್ಯಾಕ್ಟ್ರ್ ಇರ್ಬೋದು, ಆಟೋ ಇರ್ಬೋದು, ಮಿಷನರಿಗಳು ಕೂಡ ಅವರಿಗೆ ಸಿಗಬೇಕು ಅಂತ ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್ಕಾರದಿಂದ ಇವತ್ತು ಆಟೋ ಚಾಲಕರಿಗೆ, ರೈತರ ಮಕ್ಕಳಿಗೆ ಆಶ್ರಯ ಮನೆ ಸಿಗ್ತಾ ಇಲ್ಲ. ಸರ್ಕಾರ ಬರೀ ಆಶ್ವಾಸನೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಆಟೋ ಚಾಲಕ ಮತ್ತು ಮಾಲೀಕರ ಪರವಾಗಿ ಕೇಳ್ತಾ ಇದ್ದೀನಿ, ನಾಳೆ ನಾವು ಕೂಡ ಅವ್ರಿಗೆ ಸಹಕಾರ ಕೊಡ್ತಾಯಿದ್ದೀವಿ, ಬೆಂಬಲ ಕೊಡ್ತಾಯಿದ್ದೀವಿ. ರೈತರ ಮಕ್ಕಳಿಗೂ, ನಾವು ರೈತರಾಗಿದ್ದೀವಿ, ರೈತರುಗಳಿಗೆ ನಮ್ಮದು ಸಂಪೂರ್ಣ ಸಹಕಾರ ಇದೆ. ನಮಗೆ ಸಿಗುವಂಥ ಸೌಲಭ್ಯಗಳು ಸರ್ಕಾರ ನಮಗೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಲೋಕೇಶ್ ಹಿರೇಮಗಳೂರು, ರಾಮೇಗೌಡ ಮುಂತಾದವರು ಉಪಸ್ಥಿತರಿದ್ದರು.